ಅವಳು ಟೈಮು ಕೊಡ್ತಾಳೆ, ಹಂಗೆ ಮಾಡ್ತಾಳೆ. ಅವ್ನು ಮಲಗಿದ್ರೆ ಅವ್ನ ಮಗ್ಲಿಗೆ ಹೋಗಿ ಹೊಡೆಯೋದಂತ ಹಿಂಗೆ. ಅಲ್ಲಿ ರಾಜ್ಕುಮಾರ್ ಇದ್ದರು, ಹೋಯ್ತು ಎಲ್ಲರಿಗೂ ಒಳ್ಳೆ ಮುದ್ದೆ ಹುಳ್ಳಿ ಅವರೇ ಕಾಳು ಸಾರು ಮಾಡಿ ಇಕ್ಕಿದ್ರು, ಹಳಸಿನಕಾಯಿ ಹಾಕಿ. ಅವರು ನಮ್ಮ ಜೊತೆಲೇ ಕೂತ್ಕೊಂಡು ಊಟ ಮಾಡಿರು. ಕೃಷ್ಣೇಗೌಡರು ಇಲ್ಲೇ ಇರ್ತೀವಿ. ಇಲ್ಲೇ ಇರ್ತೀರಿ. ನಂದು ಈ ಯೂಟ್ಯೂಬಲ್ಲಿ ನಂದು ಎಲ್ಲ ನೋಡಿದ್ದೀನಿ, ನಾನು ನೋಡಿದ್ದೀನಿ. ನೋಡಿದೆ, ಅದು ನೋಡ್ಕೊಂಡು ಮತ್ತೆ ನಿಮ್ಗೆ ಆಗ್ಲಿಂದ ಕಾಯ್ತಿದ್ದೀನಿ ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತ. ಅಂತಂದರೆ ಅದು ಒಂದು 200-250 ವರ್ಷ ಆಗಿದೆ. ನಮ್ಮ ಅಜ್ಜ ಅವರು ಹಿಂದೆ ಸ್ಥಾಪನೆ ಮಾಡಿದ್ದು. ತಾಯಿಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ನೀವು ಏನು ಕೆಲಸಗಳಿರುತ್ತೆ, ನಿಮ್ಮ ಕಾರ್ಯಕ್ರಮಗಳು ಏನಿರುತ್ತೆ, ಬೇಡ್ಕೊಂಡ್ರೆ ತಾಯಿನ ಪರಿಹಾರ ಮಾಡಿಕೊಡ್ತಾರೆ. ರಾಜ್ಕುಮಾರ್ ಅವ್ರು ಬಂದಿದ್ರು, ಅವ್ರಿಗೂ ತಾಯಿ ಒಳ್ಳೆಯದೇ ಮಾಡಿದ್ದು. ಮೋದಿ ಅವ್ರಿಗೂ ತಾಯಿನೇ ಹೇಳಿದರು, ಪ್ರಧಾನಿ ಆಗ್ತೀರ ನೀವು, ನೀವೇ ಇರ್ತೀರ ಅಂತಲೂ ಹೇಳಿದ್ದು, ನಾನೇ ಹಿಡಿದದ್ದನ್ನು. ಅದು ನೆರವೇರಿತು. ದೇವೇಗೌಡರು ಅವರು ಪ್ರಧಾನಿ ಆಗಿದ್ದರು, ಹೇಳಿತ್ತು ಪ್ರಧಾನಿ ಆಗ್ತೀರ ಅಂತ. ಅವ್ರ ಕಾರಣದಿಂದ ಏನೋ ಸ್ವಲ್ಪ ವ್ಯತ್ಯಾಸ ಆಯಿತು. ಇನ್ನೇನು ಬೇರೆ ಬರವಣಿಗೆ ಮೂಲಕ ಬರೀತಾರೆ ಅಂತ, ಅದ್ರ ಬಗ್ಗೆ ಬರವಣಿಗೆದೆಲ್ಲ ಏನೋ 100% ಎಲ್ಲ ಚೆನ್ನಾಗಾಗುತ್ತೆ. ಅದು ಏನೂ ತೊಂದರೆ ಇಲ್ಲ. ನೀವೇನು ಬೇಡ್ಕೊಂಡಿರ್ತೀರ ಅದನ್ನು ತಾಯಿ ನೆರವೇರಿಸ್ಕೊಡ್ತಾರೆ. ಏನು ಭಯ ಪಡೋಂಥದ್ದೇನಿಲ್ಲ. ಆಮೇಲೆ ನಂತರ ಈಗ ಜಾತ್ರೆ ಬರುತ್ತೆ. ಅಮ್ಮ ಜಾತ್ರೆ ಏನು ಮಾಡ್ತೀವಿ, ಇವಾಗ ಪ್ರವಾಸ ಹೋಗ್ತೀವಿ. ಈಗ ಅಮ್ಮನ ಮನೆಗಳಿಗೆಲ್ಲ ಮೂರ್ತಿನ ತಗೊಂಡು ಹೋಗ್ತಾರೆ ಅಂತ ಇದೇ ತಗೊಂಡು ಹೋಗ್ತೀವಿ. ಈಗ ನಾಳೆ ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾ ಇದ್ವಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಗೆ. ನಾನೇ ಹೋಗ್ತಾ ಇದ್ದು, ಮನೆಗೆ ಕರೆಸ್ತಾ ಇದ್ದಾರೆ, ಹೋಗ್ತಾ ಇದ್ದೀವಿ. ಜಾತ್ರೆ ಏಪ್ರಿಲಲ್ಲಿ ಜಾತ್ರೆ 28ರಿಂದ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ಭಕ್ತಾದಿಗಳು ತುಂಬ ಇದ್ದಾರೆ. ತಾಯಿಗೆ ಅಮ್ಮನ್ನ ಕೇಳ್ಕೊಳೋದು, ಮನೆಗೆ ಕರೆಸೋದು, ಅವ್ರದ್ದೇನು ಕಷ್ಟಗಳೆಲ್ಲ ಪರಿಹಾರ ಮಾಡಿಕೊಡ್ತಾರೆ. ಎಲ್ಲ ನೆರವೇರುತ್ತೆ. 100% ಎಲ್ಲ, ಯಾವುದೂ ಏನು ಫೇಲ್ ಏನಾಗಿಲ್ಲ, ಎಲ್ಲ ನೆರವೇರ್ತಾ ಇದೆ. ವಿಶೇಷ ದಿನಗಳು ಈ ಜಾಗದಲ್ಲಿ ಈ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ಅವಾಗ ವಿಶೇಷವಾಗಿರುತ್ತೆ. ಈ ಯಾರು ಕೆಟ್ಟದ್ದೇನೋ ಮಾಡಿರ್ತಾರೆ, ಅದನ್ನು ತಾಯಿ ಪರಿಹಾರ ಮಾಡಿಕೊಡ್ತಾರೆ. ಯಾವಾಗ ಅಮಾವಾಸ್ಯೆ, ಹುಣ್ಣಿಮೆ ಟೈಮಲ್ಲಿ. ಇನ್ನಿದ್ದಂತೆಯೇ ಮಂಗಳವಾರ ದಿವಸ, ಪ್ರತಿ ಮಂಗಳವಾರ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಹಾಲು ಇಡ್ತೀವಿ ಒಳಗಡೆ, ಗರ್ಭಗುಡಿ ಒಳಗಡೆ. ಸರ್ಪ ಇದೆ. ಬೆಳಿಗ್ಗೆ 9 ಗಂಟೆಗೆ ಪೂಜೆ ಮಾಡಿಬಿಟ್ಟು ಇಟ್ಬಿಟ್ರೆ 12 ಗಂಟೆಗೆ ತೆಗೆಯೋದು. ಅದು ಸೇವನೆ ಆಗಿರುತ್ತೆ. TV 9 ಅದನ್ನು ಎಲ್ಲ ರಿಯಲಿ ಹಿಡಿದಿದ್ರು. ನಾನೇ ಅವಾಗ ಅವ್ರಿಗೆ TV 9 ನಾನೇ ಇದು ಮಾಡಿದ್ದೆ ಅವಾಗ. ಆ ಟೈಮಿಂಗ್ಸ್, ಇಡೋ ಟೈಮಿಂಗ್ಸ್ ಏನಿದೆ? ಬೆಳಿಗ್ಗೆ 9 ಗಂಟೆಗೆ ಇಟ್ಟರೆ ಅದು ಇಟ್ಬಿಡ್ತೀವಿ. ಇಟ್ಬಿಟ್ಟು ಬೀಗ ಹಾಕ್ಬಿಡ್ತೀವಿ ಪೂರ್ತಿ ಇಲ್ಲಿಂದ. ಇದು ಮೇನ್ ಬಾಗಿಲು. 12 ಗಂಟೆಗೆ ತೆಗೆಯೋದು. ಯಾವ ಹಾಲು ಅದು ಸೇವನೆ ಆಗಿರುತ್ತೆ. ಈಗ ಒಳಗಡೆ ಒಂದು ಸ್ವಲ್ಪ ಗರ್ಭಗುಡಿ ಹಿಂದಗಡೆ ಗೂಡ್ತಾರ ಇಲ್ವಾ, ಗೂಡುಗಳು, ಅದೇ ಬಿಟ್ಟಿರೋದು. ಅದಕ್ಕೇ ಯಾವ ಮೈದಲ್ಲಿ ಬಂದು ಸೇವನೆ ಮಾಡಿರುತ್ತೋ ಅದು ಗೊತ್ತಾಗಲ್ಲ. ಆ ಥರದ ಒಂದು ಎಲ್ಲರಿಗೂ ಬಿಡಿ, ಅವರಿವರು ಅಂತಲ್ಲ, ರಾಜಕೀಯದಿಂದ ಹಿಡಿದು ಫಿಲಮ್ ಆ್ಯಕ್ಟ್ರೆಸ್ಸಿಂದ ಹಿಡಿದು ಕಂಟ್ರಾಟ್ಗಳು, ಇನ್ನೂ ಇತ್ಯಾದಿ ಎಲ್ಲರಿಂದಲೂ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಿಕೊಟ್ಟಿದ್ದಾರೆ. ಸಂತಾನಗಳು ಎಷ್ಟು 15 ವರ್ಷ ಸಂತಾನ ಇಲ್ಲ, ಡಾಕ್ಟರಿಗೆಲ್ಲ ತೋರಿಸಿದ್ದಾರೆ, ಅದು ಆಗಿಲ್ಲ. ಅಮ್ಮನ ಹತ್ರ ಬಂದಮೇಲೆ ಆಗಿದೆ. ಅವ್ರು ಅವಾಗ ಆಗಿದೆ ಅಮ್ಮ, ನಾನು ನಿನ್ನ ಕರೆಸ್ತೀನಿ ಮನೆಗೆ, ಅದನ್ನು ಕರೆಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇದು ಇನ್ನೊಂದು ವಿಚಾರ ಕೇಳ್ಬಿಟ್ಟೆ, ಪುನೀತ್ ರಾಜ್ಕುಮಾರ್ ಬಗ್ಗೆ. ಅವರಿಗೆ ಅಲ್ಪಾಯಸ್ಸು ಇದೆ, ಅವರಿಗೆ ಹೆಸರು ಚೇಂಜ್ ಮಾಡಿದ್ದು ಪುನೀತ್ ಅಂತ ಹೆಸರು ಚೇಂಜ್ ನಾವೇ ಚೇಂಜ್ ಮಾಡಿಸಿದ್ದು. ಬೆಂಗಳೂರಿಗೆ ಹೋಗಿದ್ದ ಅವ್ರ ತೋಟಕ್ಕೆ, ಅಲ್ಲಿ 3 ದಿವಸ ಇದ್ದು ಅವ್ರ ತೋಟದಲ್ಲಿ. ಪುನೀತ್ ಫಾರಂ ಅಂತ ಇತ್ತಲ್ಲ, ಮೈಸೂರು ರೋಡಲ್ಲಿ, ಅಲ್ಲಿ ರಾಜ್ಕುಮಾರ್ ಇದ್ದರು. ಹೋಯ್ತು ಎಲ್ಲರಿಗೂ ಒಳ್ಳೆ ಮುದ್ದೆ ಹುಳ್ಳಿ ಅವರೇ ಕಾಳು ಸಾರು ಮಾಡಿ ಇಕ್ಕಿದ್ರು, ಹಳಸಿನಕಾಯಿ ಹಾಕಿ. ಅವರು ನಮ್ಮ ಜೊತೆಲೇ ಕೂತ್ಕೊಂಡು ಊಟ ಮಾಡಿರು. ಆಮೇಲೆ ಅವ್ರದ್ದೇನಾಯಿತು, ಈ ಪುನೀತ್ ಅಂತೇಳಿ ಇತ್ತಲ್ಲ, ಅವನು ಏನಿದ್ದಿದ್ದು ಲೋಹಿತ್ ಅಂತ ಇತ್ತು, ಪುನೀತ್ ಅಂತ ಹೇಳಿ ಅಮ್ಮನೇ ಅಲ್ಲೇ ನಾಮಕರಣ ಮಾಡಿರು.
ಅವ್ರ ಮನೆಯಲ್ಲೇ ಅಲ್ಲೇ ಕೇಕೆಲ್ಲ ತರಿಸಿ ಅಮ್ಮನೇ ಮಾಡಿರು. ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಬಗ್ಗೆ ಹೇಳಿದ್ರು, ಆಪರೇಷನ್ ಮಾಡಿಸಿದ್ರು. ಅದು ಮಡ್ರಾಸ್ಗೆ ಹೋಗಿದ್ದು, ಸುಜನ್ ಕನ್ಕಾರಿ ಅಂತ ಮಡ್ರಾಸಲ್ಲಿ ಕರೆಸಿದ್ರು, ಅವ್ರ ಮನೆಗೆ ಹೋಗಿದ್ದು. ಆವಾಗ ಚಿನ್ನೇಗೌಡರು ಗೊತ್ತಲ್ಲ, ಚಿನ್ನೇಗೌಡರು ರಾಜ್ಕುಮಾರ್ ಅವ್ರು ಅಲ್ಲಿ ಇದ್ರು, ಮಡ್ರಾಸಲ್ಲೇ ಇದ್ದರು. ಅಲ್ಲಿ 4 ದಿವಸ ಇದ್ದು ಮಡ್ರಾಸಲ್ಲಿ. 4 ದಿವಸ ಇದ್ದಾಗ ಏನಾಯಿತು, ಆಪ್ರೇಷನ್ಗೆ ಬಿಟ್ಟವ್ರೆ. ಆಮೇಲೆ ಅಲ್ಲಿ ಡಾಕ್ಟ್ರೆಲ್ಲ ನಾವು ಹೇಳೋಕ್ಕಾಗಲ್ಲ, ಎಲ್ಲ ಬರ್ಕೊಡ್ಬೇಕು ನೀವು ಅಂದ್ರಂತೆ. ಅಮ್ಮ ಇತ್ತಲ್ಲ, ಏನು ಮಾಡ್ರು, ಚಿನ್ನೇಗೌಡರು ಅಲ್ಲಿಗೆ ಬಂದರು. ಏನಮ್ಮ ಈಗ ಆಗೋದೇ ಇಲ್ಲ ಅಂದ್ರೆ ಡಾಕ್ಟ್ರು, ನಾವು ಹೇಳೋಕ್ಕಾಗಲ್ಲ, ಅದೇನಾಗುತ್ತೆ ಬರ್ಕೊಟ್ಬಿಡಿ ಎಲ್ಲರೂ ಅಂತ. ಉಳಿತೀನಿ ಇಲ್ಲ ಅನ್ನೋದಿಲ್ವಲ್ಲ ಅವರಿಗೆ. ಆಗ ಅಲ್ಲಿ ಅಮ್ಮನ ತಕ್ಕ ಬಂದಾಗ ಕೇಳಿರು, ಏನೂ ಆಗೋದಿಲ್ಲ, ಮಾಡಿಸಿ ನಾನಿದ್ದೀನಿ ಅಂತ. ಇನ್ನೂ ಒಂದು ದಿವಸ ಅಲ್ಲೇ ಇತ್ತಲ್ಲ, ನೈಟೇ ಹೋದರು. ಆವಾಗಲೇ ಆಪ್ರೇಷನ್ ಮಾಡಿರು, ಸಕ್ಸಸ್ ಆಯಿತು, ಏನೂ ತೊಂದರೆ ಆಗಲಿಲ್ಲ, ಚೆನ್ನಾಗಿದ್ದಾರೆ. ಆವಾಗ ಮತ್ತೆ ಏನು ಮಾಡಿದ್ರು, ಬೆಳಿಗ್ಗೆ ಎದ್ದು ಅವನು ಹಾಸ್ಪಿಟ್ಲಲ್ಲೇ ಇದ್ದಾರೆ, ಬೆಳಗ್ಗೆ ಮನೆಗೆ ಕರೆಸಿರು ಅಲ್ಲಿ, ಮತ್ತೆ ಅಲ್ಲೇ ಅವ್ರ ಮನೆಗೆ ಅಲ್ಲೋಗಿ ಪೂಜೆ ಗೀಜೆ ಮಾಡಿಸ್ಕೊಂಡು ಎಲ್ಲರಿಗೂ ಸ್ವೀಟ್ ಕೊಟ್ಟು ಚಿನ್ನೇಗೌಡರು ಎಲ್ಲ. ರಾಜ್ಕುಮಾರ್ ಮತ್ತೆ ಅದೇ ಒಂದು ಖುಷಿಗೋಸ್ಕರ ಗೋಪುರ ಕಟ್ಸ್ಕೊಟ್ರು. ರಾಜಗೋಪುರ ಅವ್ರದ್ದೇ ತಿಪ್ಪನಲ್ಲಿ ರಸಸಂಜೆ ಕಾರ್ಯಕ್ರಮ ಅಂತ ಇಟ್ಟಿಸಿದ್ದು. ಒಂದು 15 ಲಕ್ಷ ಕಲೆಕ್ಷನ್ ಆಯಿತು. ಅದ್ರಾಗೆ ಒಂದು 3 ಲಕ್ಷ ಏನೋ ಖರ್ಚು ಬಂದಿತ್ತು. ಇನ್ನಿದ್ದೆಲ್ಲ ಇಲ್ಲಿ ಅದೇ ಗೋಪುರ ಇದೇನೆ ರಾಜಗೋಪುರ, ಇದೇನೆ ರಾಜ್ಕುಮಾರ್ ಅವರು ಇದು ಮಾಡಿದರು. ಎಲ್ಲರೂ ಬಿಡಿ, ಅವರಿಂದ ಅಂಬರೀಷಿಂದ ಹಿಡಿದು ವಿಷ್ಣುವರ್ಧನ್ ಎಲ್ಲರೂ ಏನು ಫಿಲಮಲ್ಲಿ ಈಗಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು. ಅಂಬರೀಷ್ ಮನೆಗೆಲ್ಲ ಹೋಗಿದ್ದೀವಿ, ನಾವು ಕರ್ಕೊಂಡು ಹೋಗಿದ್ದೀವಿ. ಅವ್ರಿಗೆ ಎಲ್ಲ ತಾಯಿ ನೆರವೇರಿಸಿಕೊಟ್ಟಿದ್ದಾರೆ. ಆಯುಧ ಪೂಜೆಯಲ್ಲಿ ಕಾರ್ಯಮುಳ್ಳು ಹಾಕ್ತೀವಿ, ಒಂದು 6 ಅಡಿ ಎಲ್ಲ ಸುತ್ತ. ಅದ್ರ ಮೇಲೆ ಅಮ್ಮನ ಹೊತ್ಕೊಂಡು ಹತ್ತೀವಿ 3 ಸಲ. ಯಾವ ದಿನದಲ್ಲಿ? ವಿಜಯದಶಮಿ ಆಯುಧ ಪೂಜೆ, ವಿಜಯದಶಮಿ ದಿವಸ. ಕಾಲಿಡಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರುತ್ತೆ. ಮೊನ್ನೆ ಒಬ್ರು ಏನಾಯ್ತು, ಬಂದರು ಮೊನ್ನೆ, ಸುಮ್ಮನೆ ಹಿಂಗೆ ನಿಂತ್ಕೊಂಡು ಈಗ ನೀವು ನೋಡ್ತಿದ್ರಲ್ಲ ಹಂಗೆ ನೋಡ್ತಾ ಇದ್ರು. ಆಮೇಲೆ ಅವನೇ ಮಾಡ್ದ, ಓ ಇವರೇ ಬರೀತಾರೆ ಅಂದ. ನಾವು ಹಂಗೆ ನೀವು ಬರೀತೀರಾ? ನೀವೇ ಇವರೇ ಬರೀತಾರೆ, ಬರೋ ಇಲ್ಲಿ ಅಂತ ಅವನ್ನ ಕರ್ಕೊಂಡು ಅತ್ಲಾಗ ಹೋದ. ನನಗೆ ಎಲ್ಲ ಕಡೆಗೂ ಕಿವಿ ಇರುತ್ತೆ, ಸೌಂಡ್ ಎಲ್ಲ ಏನೇನು ಮಾಡ್ತಾರೆ ಅಂತ. ಹೋದ, ಹೋಗಿ ಮತ್ತು 3ನೇ ದಿವ್ಸಕ್ಕೆ ಬಂದ. ಅದೇ ಹುಡುಗ ಬಂದ. ದೇವ್ರನ್ನ ನಾನು ಹೇಳಿಸ್ಬಿಟ್ಟೆ. ಅವ್ನು ಮಲಗಿದ್ರೆ ಅವ್ನ ಮಗ್ಲಿಗೆ ಹೋಗಿ ಹೊಡೆಯೋದಂತ ಹಿಂಗೆ ಅಮ್ಮ ರೂಪದಲ್ಲಿ ಬಂದ. ನೋಡ್ರೆ ಬನ್ನಿ, ನಾನು ತಪ್ಪು ತಿಳ್ಕೊಂಬಿಟ್ಟು ಈ ಥರ ಮಾಡಿಬಿಟ್ಟೆ, ಏನು ಮಾಡೋಕ್ಕಲ್ಲ, ಏನು ನೀವೇ ಅದಕ್ಕೆ ಅಂತ ಹೇಳಿ. ಆಗ ಅಮ್ಮನಿಗೆ ಕಾಣಿಕೆ ಕಟ್ಟಿ, ನಂಬಿಕೆ ಮುಖ್ಯ. ಹೌದು, ಅವನು ನೀವೇ ಬರೀತೀರ ಅಂತ ಹೋಗ್ಬಿಟ್ನಲ್ಲ, ಅವಾಗಲಿಂತ ಸುಮ್ಮನೆ ಆದವು. 3ನೇ ದಿವ್ಸಕ್ಕೆ ಬಂದ. 3 ದಿವಸ ನಿದ್ದೆ ಕೊಡ್ಲವಂತ ಅವನಿಗೆ, ಹೋಗಿ ತಿವಿಯೋದಂತ ಹಿಂಗೆ ಬಂದೆ ಬಿಟ್ಟ. ನನಗೆ ಗೊತ್ತಾಗ್ಬಿಡ್ತು ಇದೇ ಮಾಡಿರೋದು ನನಗೆ ಅಂತ. ನಾನು ಆ ಥರ ತಪ್ಪು ತಿಳ್ಕೊಂಬಿಟ್ಟೆ ಅಂತ ಹೇಳಿ ಆವಾಗ ಅಮ್ಮ ಅವನಿಗೆ ಒಂದು ತಪ್ಪು ಕಾಣಿಕೆ ಹೆಂಗೇನು ಮಾತಾಡ್ಬೇಡಪ್ಪ ನೀನು ಅಂತ ಹೇಳಿ ಅವನಿಗೆ ತಾಯಿ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅವನಿಗೆ ಗೊತ್ತಾಗಿದೆ. ಆಗ ಬಂದು ಕಾಣಿಕೆ ಕಟ್ಟಿ ತಪ್ಪಾಯಿತು ನಂದು ಅಂತೇಳಿ ಅಮ್ಮನಿಗೆ ಬೇಡಿಕೊಂಡು, ಇನ್ನೇನೂ ಇಲ್ಲ ಅಮ್ಮ, ನಾನು ಆ ಥರ ಮಾತಾಡಲ್ಲ, ನನ್ನ ಕಡೆಯಿಂದ ಎಷ್ಟು ಜನ ಇದ್ದು ಕರ್ಕೊಂಬರ್ತೀನಿ ಅಂತ ಹೇಳಿ ಹೋದ. ಒಳ್ಳೆಯದಾಗುತ್ತೆ, ಏನಿಲ್ಲ. ಎಲ್ಲರಿಗೂ ಅಮ್ಮನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ, ಅದನ್ನು ಉಪಯೋಗಿಸಬೇಕು, ದುರುಪಯೋಗ ಮಾಡ್ಕೋಬಾರ್ದು. ಅದರಿಂದ ತಾಯಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತ ಹೇಳಿ ನನ್ನ ಮಾತು. ಧನ್ಯವಾದಗಳು. ಒಳ್ಳೆಯದ. ನಾವು ಇಷ್ಟು ದೂರ ಬಂದು ಸುಮ್ಮನೆ ಹೋಗೋಕ್ಕಾಗಲ್ಲ. ನಾವು ನಮ್ಮ ಕಷ್ಟಗಳನ್ನ ತಾಯಿ ಹತ್ರ ಹೇಳ್ಕೊತೀವಿ. ನಮಗೆ ಒಂದು ಪರಿಹಾರ ಕೊಟ್ಟಿದೆ ಅಂತ ನಾವು ಕೇಳ್ಕೊತೀವಿ. ಹೋಗೋಣಂತೆ.
ನಿಜ ಸೈಕಾಗ್ಬಿಟ್ಟೆ ನಾನಂತೂ ನಿಜವಾಗ್ಲು. ನಾನು ಏನು ಇದಿಷ್ಟು ಶ್ರೀ ಕ್ಷೇತ್ರ ಬಸರಿಘಟ್ಟ ಚೌಡೇಶ್ವರಿ ದೇವಸ್ಥಾನದ ಬಗ್ಗೆ ಆಗಿರುತ್ತೆ. ಮತ್ತಷ್ಟು ನಿಮಗೆ ಬೇರೆ ವಿಚಾರಗಳನ್ನ ನಿಮಗೆ ನನ್ನ ಮುಖ ನೋಡ್ತೀಯ ಅಲ್ಲೋಡು ಮತ್ತಷ್ಟು ವಿಡಿಯೋಗಳು ಬರ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟ್ರಾವೆಲ್ ವಿತ್ ಮಹಿ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್. ಅವರು ಕೂಡ ಫಾಲೋ ಮಾಡಿ. ಅವ್ರದ್ದು ಕೂಡ ಇದೇ ಥರ ವಿಡಿಯೋಗಳು ಮತ್ತೆ ಬರ್ತಾ ಹೋಗುತ್ತೆ. ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.